ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಕಂಟಿನ್ಯೂ ಮಾರ್ಕೆಟ್ ಏನಾಗ್ತಿದೆ, ಫಾಲ್ ಆಗ್ತಿದೆ. ಯಾವುದು ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿ ಹಾಗೆ ಸೆನ್ಸೆಕ್ಸ್. ಸೊ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟಿತ್ತು ಆಫ್ಟರ್ ಏನಿದೆಲ್ಲ ಕೊರೋದು ಎಲೆಕ್ಷನ್ ಆದಮೇಲೆ, ಏನು ಲೋಕಸಭಾ ಎಲೆಕ್ಷನ್ ಆದಮೇಲೆ ಏನಿತ್ತಲ್ಲ, ಕಂಟಿನ್ಯೂ ಆಗಿ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟಿತ್ತು. ಸೊ ಇವಾಗ ಏನಾಗಿದೆ ಅಂದರೆ ಮಾರ್ಕೆಟ್ 26,200ರಿಂದ ಕಂಟಿನ್ಯೂ ಫಾಲ್ ಆಗಿ ಇವಾಗ ನಮ್ಗೆ ಬಂದು ನಿಂತಿದೆ 23,300 ಮತ್ತು 200ಕ್ಕೆ. ಸೊ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗುತ್ತಾ? ಹೌದು, ರಿವರ್ಸ್ ಆಗುತ್ತೆ. ಸ್ವಲ್ಪ ಯಾವಾಗ ರಿವರ್ಸ್ ಆಗುತ್ತೆ ಅಂದರೆ ಸ್ವಲ್ಪ ಮಾರ್ಕೆಟಲ್ಲಿ ಬೈಯರ್ಸ್ ಬರಬೇಕು. ಸೊ ನೀವು ನೋಡ್ತಾ ಇದ್ದೀರ ಇವಾಗ ಡೇ ಬೈ ಡೇ ಏನಾಗ್ತಿದೆ ಅಂದರೆ FI ದವರು ಕಂಟಿನ್ಯೂ ಆಗಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಆ ಸೆಲ್ಲಿಂಗ್ ಪ್ರೆಷರಿಂದ ಮಾರ್ಕೆಟಲ್ಲಿ ಏನಾಗ್ತಿದೆ, ನಮ್ಮ ಏನಿರ್ತಾರಲ್ಲ ನಮ್ಮ ರಿಟೇಲರ್ಸು, ಆಮೇಲೆ ಕೆಲವೊಂದಿಷ್ಟು DI, ಆಮೇಲೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಕೂಡ ಅವ್ರವ್ರನ್ನ ಕೆಲವೊಂದಿಷ್ಟನ್ನು ಏನು ಮಾಡ್ತಾಯಿದ್ದಾರೆ, ಸೆಲ್ ಮಾಡ್ತಾಯಿದ್ದಾರೆ ಏನು ಸ್ಟಾಕ್ಸ್ನ. ಸೊ ಅದಕ್ಕೆ ಏನಾಗ್ತಿದೆ ಮಾರ್ಕೆಟಲ್ಲಿ ಕಂಟಿನ್ಯೂ ಏನಾಗಿ ಫಾಲ್ ಆಗ್ತಿದೆ. ಸೊ ಇವಾಗ ನಮ್ಗೆ ಸಪೋರ್ಟ್ ಇರೋದು ಮೇಯ್ನಾಗಿ ಬಂದು 23,300 ಅಥವಾ 23,200 ತನಕ ಸೊ ಸಪೋರ್ಟ್ ಇದೆ. ಸೊ ಇಲ್ಲಿಂದ ಮಾರ್ಕೆಟ್ ಏನಾದರೂ ಸ್ವಲ್ಪ ಅಪ್ ಆಗಿ ತೊಗೊಂಡು 24,400 ಅಥವಾ 24,500 ಅಬೌವ್ ಬ್ರೇಕ್ಔಟ್ ಆದರೆ ಸೊ ಮತ್ತೊಂದು ಚಾನ್ಸಸ್ ಇದೆ ಮಾರ್ಕೆಟ್ ಅಪ್ ಹೋಗೋಕ್ಕೆ. ಸೊ ಮಾರ್ಕೆಟಲ್ಲಿ ಈ ಥರ ಕರೆಕ್ಷನ್ ಆಗ್ತಾ ಇರುತ್ತೆ. ಸೊ ಇವತ್ತೆಲ್ಲ ನಾಳೆ ಏನಾಗುತ್ತೆ, ಮಾರ್ಕೆಟ್ ಅಪ್ ಆಗೇ ಆಗುತ್ತೆ. ಸೊ ಮತ್ತೆ 26,000ರಿಂದ 27,000 ತನಕ ಹೋಗೋ ಚಾನ್ಸಸ್ ಇದೆ, 26,800 ತನಕ. ಸೊ ಇವಾಗ ಏನಾಗಿದೆ ಅಂದರೆ ಡಿಸೆಂಬರ್ ತನಕ ಸ್ವಲ್ಪ ಮಾರ್ಕೆಟ್ ವಾಲ್ಟೈಲ್ ಆಗಿರುತ್ತೆ. ಸೊ ಇವಾಗ ಏನು ಮಾಡಿ, ಯಾವ್ಯಾವ ಸ್ಟಾಕ್ಸ್ ತುಂಬ ಬಿದ್ದಿದೆಯಲ್ಲ ಅಂದ್ರೆ ಜೆನ್ಯೂನ್ ಸ್ಟಾಕ್ಸ್ ಲೈಕ್ ಟಾಟಾ ಮೋಟರ್ಸು, ಬಜಾಜ್ ಫೈನಾನ್ಸು, ಈ ಥರ ಏನು ಒಳ್ಳೆ ಸ್ಟಾಕ್ಸ್ ಇದೆಯಲ್ಲ, ಸೊ ಈ ಥರ ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿ ಲಾಭ ಬರುತ್ತೆ. ಸೊ ಇವಾಗ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅವರಿಗೆ ಒಂಥರ ಲಕ್ ಇದ್ದಂಗೆ. ಯಾಕಂದರೆ ಎಷ್ಟೆಷ್ಟೋ ಜನದ್ದು 10 ಲಕ್ಷ ಪ್ರಾಫಿಟ್ ಇರೋದು ಇವಾಗೆಲ್ಲ 5 ಲಕ್ಷಕ್ಕೆ ಬಂದಿದೆ. ಸೊ ಅದಕ್ಕೆ ಏನಾಗಿದೆ ಅಂದರೆ ಇವಾಗ ತುಂಬ ಕಡಿಮೆ ಚೀಪ್ ರೇಟಲ್ಲಿ ಸ್ಟಾಕ್ಸ್ ಸಿಗ್ತಿವೆ. ಸೊ ಅದಕ್ಕೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಂದು ಅದಾನಿ ನ್ಯೂಸ್ ಎಲ್ಲ ಬ್ಯಾಡ್ ನ್ಯೂಸ್ ಎಲ್ಲ ಬರ್ತಿದೆ. ಸೊ ಅದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಕೆಲವೊಂದಿಷ್ಟು ದಿನ ಇರುತ್ತೆ ಅದು. ಅವ್ರು ಏನು ಮಾಡ್ತಾರೆ, ಸೆಲ್ಲಿಂಗ್ ಪ್ರೆಷರ್ ಮಾಡೋ ಟೈಮಲ್ಲಿ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ತಂದು ಸೊ ಸೆಲ್ ಮಾಡ್ತಾರೆ. ಸೊ ಇವಾಗ ಆಫ್ಟರ್ ಏನಿದೆ ಎಲೆಕ್ಷನ್ ಆದಮೇಲೆ ಏನು ಮೂಮೆಂಟ್ ಕೊಟ್ಟಿತ್ತಲ್ಲ, ಸೊ ಇವಾಗ ಮಾರ್ಕೆಟ್ ಇವಾಗ ಅದೇ ಲೆವೆಲಲ್ಲಿ ಬಂದು ನಿಂತಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗುತ್ತೆ. ಸೊ ಡಿಸೆಂಬರ್ ತನಕ ಏನು ಮಾಡಿ ಸ್ವಲ್ಪ ಶೇರ್ನ ಬೈ ಮಾಡ್ತಾ ಹೋಗಿ. ಆಮೇಲೆ ಆಫ್ಟರ್ ಜನವರಿಯಿಂದ ಮತ್ತೆ ಮಾರ್ಕೆಟ್ ಒಳ್ಳೆ ಮೂಮೆಂಟನ್ನು ಕೊಡುತ್ತೆ. ಸಪೋಸ್ ಇದೇನಾದರೂ ಬ್ರೇಕ್ ಆದರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ, ನಮಗೆ 21,200 ತನಕ ನಮಗೆ ಕೊಡೋ ಚಾನ್ಸಸ್ ಇದೆ ಏನು ಮಾರ್ಕೆಟ್ ಮೂಮೆಂಟಮ್ಮು. ಸೊ ನನ್ನ ಪ್ರಕಾರ ಆಗಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವುದೇ ಆಲ್ರೆಡಿ 3,000 ಪಾಯಿಂಟ್ ಏನಾಗಿದ್ದಾನೆ ಅವನು ಫಾಲ್ ಆಗಿದ್ದಾನೆ. ಸೊ ಈ ಥರ ಇನ್ನೂ 23,200 ತನಕ ಫಾಲ್ ಆಗಿ ಬೀಳೋ ಚಾನ್ಸಸ್ ಇದೆ ಮಾರ್ಕೆಟು. ಸೊ ಒಮ್ಮೆ ಅಂತೂ ಬೀಳೋದಿಲ್ಲ. ಸೊ ಇನ್ನೂ ಭಾಳ ಅಂದರೆ 1,000 ಪಾಯಿಂಟ್ ಬೀಳ್ಬೋದು ಮಾರ್ಕೆಟಲ್ಲಿ. ಸೊ ನೋಡಿ, ಇನ್ವೆಸ್ಟ್ಮೆಂಟ್ ಮಾಡೋರು ಇವಾಗ ಬೇಕಾದರೂ ಮಾಡಿ ಅಥವಾ ನಂತರದಲ್ಲೂ ಮಾಡಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸೊ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಳ್ಳೋಗಿದ್ದರೆ ಮಾಡ್ಕೊಳ್ಳಿ. ಧನ್ಯವಾದ.